ಒಕ್ಕರೇನು ಶರ್ಪ ಕಚ್ಚದು ಬಿಡದೇನವಯ್ಯ ಹುಲಿ ಗುಂಜಿ ಉಕ್ಕ ಒಕ್ಕರೆ ಶರ್ಪ ಕಚ್ಚದು ಬಿಡದೇನವಯ್ಯ ಕಾಲ ಕಂಜಿ ಭಕ್ತನಾದರೆ ಕರ್ಮ ತಿಂಬದು ಬಿಡದೇನವಯ್ಯ ಇಂಥ ವೇಷಡಾಂಬಿಕೆಗೆ ಶಿವ ಒಲಿ ಅಂದರೆ ಹೀಗೆ ಒಲಿವನು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಾವ ಚಿಕ್ಕನಾಗ ದಸ್ತಾಪುರ ಗ್ರಾಮದ ಗುರು ಹಿರಿಯರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಯಾವ ನಮ್ಮ ಸಾಥಿದಾರ ಆಗಿರ್ತಕ್ಕಂಥವ್ರು ನನ್ನ ಹೆಂಡತಿ ಏನ್ ಹೇಳ್ತಾಳೆ ಅಂದ್ರ ಸವಾಲ್ ಹಾಕ್ಯಾಡ್ರಿ ಏನ್ ಸವಾಲ್ ಅಂದ್ರ ತಂಗಿ ಅಣ್ಣಗೆ ಏನ್ ಹೇಳ್ತಾಳೆ ಅಂದ್ರ ಅಣ್ಣ ತಂಗಿಗೆ ಏನ್ ಹೇಳ್ತಾನಂದ್ರ ನೀ ಹೊರಗ್ನು ಮಲ್ಕೋಬೇಡ ಒಳಗ್ನು ಮಲ್ಕೋಬೇಡ ಇಲ್ಲ ಪದ್ಧತಿ ಏನೋ ಸವಾಲ್ ಹಾಕಿ ಸವಾಲ್ ಜವಾಬ ಹೊಡಿಬೇಕೇ ಆಯ್ತದ ಎಟ್ಟಿಯಲ್ಲಿ ಹೊಡಿತೀನಿ ಈಗ ಹೊರಗ್ನು ಮಲ್ಕೋಬೇಡ ಒಳಗ್ನು ಮಲ್ಕೋಬೇಡ ಕೂಸಂಬ ಹಡ್ ತಂದು ಕೊಡು ಅಂತ ಅಣ್ಣ ತಂಗಿಗೆ ಹೇಳ್ತಾನಂದ್ರಿ ಮತ್ತ ತಂಗಿ ಅಣ್ಣ ತಂಗಿ ಹೇಳ್ಬೇಕು ತಂಗಿ ಅಣ್ಣನ ಸವಾಲ್ ಹೇಳ್ತಾಳಂತ ಏನಂದ್ರ ಕೇಳ್ತಾಳಂತ ಏನ್ ಕೇಳ್ತಾಳಂದ್ರ ಒಣಗಿದ್ ಕೆತ್ತಬೇಡ ಹಸು ಕೆತ್ತಬೇಡ ಬಾಚಿನ ಹಿಡಿಬೇಡ ಉಳಿನ ಹಿಡಿಬೇಡ ತೊಟ್ಟಲು ಮಾಡ್ಕೊಡು ಅಂತ ಅಣ್ಣ ಕೇಳ್ತಾಳಂತ ಅಂದ್ರ ಇದ್ರ ಅರ್ಥ ಏನ್ ಹೇಳ್ತ ಕೇಳಂದ್ರ ಸಪ್ನನು ಬೇಡ ಸುಪುತ್ರಿ ಬೇಡ ಜಾಗೃತ ಎಂಬ ಮಗ ಅಂದ್ರು ಬ್ರಹ್ಮ ಜ್ಞಾನ ಎಂಬ ಮಗ ಇದು ಹಡ್ಕೊಂಡು ಬರ್ತಾವಂತ ಈಗ ಎರಡನೇದಂದ್ರ ಛಲ ಮತ್ತು ಗುರಿಯಿಂದ ಸಿದ್ಧಿ ಎಂಬ ತೊಟ್ಟಿಲು ಅಣ್ಣಕ್ ಮಾಡ್ಕೊಡ್ತಾನಂತ ಇವೆರಡು ಸವಾಲುಗಳು ಹೊಡೆದಾಕಿನಿ ನೀ ಸುಳ್ಳಾರ ಕರಿಯರ ಅಂತ ಬಂದಿಲ್ಲ ಮತ್ತೆ ನೀ ಆಟ ಹರಿಬೇಡ ಏನದ ನೀನು ಶಾಸ್ತ್ರ ಪುರಾಣ ಮನ ಕವಿಗಾರಿ ಆತೀನಿ ಶಾಸ್ತ್ರ ಪುರಾಣ ಓದ್ಕೊಂಡಪ್ಪ ನಾನ್ ಗಂಡ ತ್ಯಾಗ ಶಿಷ್ಯ ಇದ್ದಾನ ಹುಡ್ದುಲಿ ನಾ ಬಿ ಸವಾಲ್ ಕೇಳ್ತಾ ಹೊಡೆದು ಹೇಳು ಆಮೇಲೆ ಮುಂದೆ ಬಂದು ಹೊಡೆದು ಹೇಳು ನನಗೆ ಯಾಕಂದ್ರೆ ಮೊದಲು ಚಿಟ್ಟಿ ನಮಗೆ ಕೊಟ್ಟಾರೆ ನಮಗೆ ಕೇಳಿ ಓದಿನವರು ಮತ್ತೆ ನಾವು ಇನ್ನೊಂದು ಯಾವ್ದು ಪ್ರಶ್ನೆ ಯಾವ್ದಾರ ಹೇಳ್ರಿ ಅಂತ ಅಂದವರು ನೀವು ಜೋಡಿ ಬರೋಬರ ಹಚ್ಚಿಲ್ಲ ಸಣ್ಣ ಪೌರಾಗ ಒಂದು ದೊಡ್ಡ ಹೆಂಗ್ ಸಿಗ್ತಾನ ಗಂಟೆ ಹಾಕಿರಿ ನೀವು ಜೋಡಿ ಯಾವತ್ರಿ ಬರೋಬರ ಹಚ್ಬೇಕು ಅಂದ್ರೆ ಶಾಸನ ಆಗ್ತದೆ ಲೌಡಿ ಕುಂಡೆ ದಮ್ಮದ ಚಿಟ್ಟಿರ್ವಿ ನಾವು ದಮ್ಮದಂತೆ ಮೈದಾನಗಳಿದ್ವು ಹೌದಾ ನಮ್ಮ ಮಾಸ್ಟರ್ ಅವ್ರದವ್ರು ಹೋಗಿರ್ನು ಸ್ವಂತ ಶಿಷ್ಯ ನಿವಾಸ್ತೀನಿ ಎಂಬ ಹಿಮ್ಮತ್ತಿನ ಬಂದಿನ ನಿನ್ನಷ್ಟೇ ಸ್ವಂತ ಕವಿ ಅಂತ ಮರಣ ಬಂದಿಲ್ಲ ಇಲ್ಲಿ ನಾನೇ ಸ್ವಂತ ಇಲ್ಲೆಲ್ಲ ಹೊಡೆದು ಹೇಳ್ತಾ ಹುಡ್ದುಲಿ ನಿನಗೆ ಸವಾಲ್ ಹಾಕ್ತಾ ಇಲ್ಲಿ ಹೊಡೆದು ಹೇಳಬೇಕು ಈಗ ಮುಂದಿನ ಸಲ ಮತ್ ನನಗೆ ಯಾಕೆ ನನ್ನ ಬಾಯಿಗೆ ಹೊಲ್ತಾರ ನೀವೇ ಹಾಡು ನಮ್ಮ ಬಾಯಿ ಬಂದ ನಾವು ಹಾಡ್ತೇವೆ ನಿಮ್ಮ ಬಾಯಿ ಬಂದ ನೀ ಹಾಡು ಮತ್ತ ಚುಂಚೋಳಿ ಮಲ್ಲು ಕೂಡ ಭಜನೆ ಮಾಡ್ದಂಗ ಕಾಣ್ತಾನ ಅದು ನೆನ್ ಬಂದಲ್ಲಿ ಸಿಕ್ಕೋರ್ ಕೂಡ ಸಿಕ್ಕೋರ್ ಮಿಣಗಾರಿಗೆ ಇಟ್ಕೊಂಡು ಹೋದ್ರೆ ಮತ್ತೆ ಹಂಗೆ ಬರ್ತದ ಒಬ್ಬನ ಕೂಡ ಮಿಣಗಾರ ಸಂಸಾರ ಮಾಡ್ಬಾನಿ ಲಲ್ಲ ಅಂತ ಕೆಳಗ್ಲತ್ತನ ನೀ ಮಲ್ಲಪ್ಪನ ಕೂಡ ಮಾಡಿದ್ ಇಲ್ಲ ಕಣ್ಣು ನೆನಪು ಇದೆ ಭೋಸಡಿ ಮಲ್ಲಪ್ಪನಪ್ಲೆ ಅದೇನು ತಿಳಿತು ಇಲ್ಲ ಹೇಳಿದ್ರು ಹೊರಗನು ಮುಖಬೇಡ ಹೊರಗನು ಮುಖಬೇಡ ಅಂದ್ರೆ ಒಟ್ಟಿನಲ್ಲಿ ಸಂಸಾರ ಮಾಡ್ಲಾರ್ದೆ ಮಗ ಒಂದು ಹೆತ್ತಿತ ಅಂತ ಯಾರು ಕೇಳಿದ್ರು ಅಣ್ಣ ಈಗ ಅದು ಹೊರಗನು ಮುಖಬೇಡ ಅಂದ್ರೆ ಸಂಸಾರ ಮಾಡ್ಲಾರ್ದೆ ಒಂದು ಕೂಸ್ ತರಬೇಕು ಅದಕ್ಕೆ ಏಸೋ ಅರ್ಥವ ಸ್ವಪ್ನನೂ ಬೇಡ ಸುಸುಪ್ತಿನೂ ಬೇಡ ಜಾಗೃತದಲ್ಲಿ ಬ್ರಹ್ಮಜ್ಞಾನ ಎಂಬ ಮಗ ಹುಟ್ಟ ಅದು ತೊಟ್ಟಲಿ ಏನಪ್ಪಾ ಅಂದ್ರ ಮತ್ತು ಛಲ ಗುರಿ ಇಲ್ಲದೆ ಯಾವುದೂ ಸಿದ್ಧಿ ಆಗಲ್ಲ ಎಲ್ಲರಿಗೂ ಗೊತ್ತದ ಛಲ ಮತ್ತು ಗುರಿ ಇವೆರಡೂ ಸಾಧಿಸಿದಾಗ ಸಿದ್ಧಿ ಎಂಬುದೊಂದು ತೊಟ್ಟಿಲೊಳಗೆ ಬ್ರಹ್ಮಜ್ಞಾನ ಎಂಬ ಕೂಸಿಗೆ ಆಡಿಸ್ದಂಗ ಎಲ್ಲರಿಗೂ ಅರ್ಥ ಆಯ್ತಲ್ಲ ಮುಂದಿನ ಸಲ ಅರ್ಥ ಮಾಡಿಸ್ತೇವೆ ಬರೋಬ್ಬರ್ ನೀ ಯಾವ ಲೆಗಿ ಬರ್ತಾನ ಗಂಡ ಹೆಣ್ಣದು ಗಂಡ ಹೆಣ್ಣೆ ಬಾ ಒಮ್ಮೆ ಎಲ್ಲ ಬಿಟ್ಟು ಅಂದ್ರ ಚೆಕ್ಕ ಆಗೋದು ಚೆಕ್ಕವೇ ಬಾ ಅಡ್ಕೊಂಡು ಹೊಡಿಯುತ್ತ ನಿನ್ ಜೊತೆ
ಸಾಯಿರತ್ತ ಶಣ ತನಕ ಸುದ್ದಿ ಕೇಳಿ ಬಂದಿದ ಇಲ್ಲಿ ತನಕ ಸಾಯಿರತ್ತ ಶಣ ತನಕ ಸುದ್ದಿ ಕೇಳಿ ಬಂದಿದ ಇಲ್ಲಿ ತನಕ 21 ಸರಹಲಕ ತಪ್ಪದೇ ಹೇಳೆ ಕಡೆ ತನಕ 21 ಸರಳಕ ತಪ್ಪದೇ ಹೇಳೆ ಕಡೆ ತನಕ ಸಾಯಿರತ್ತ ಶಣ ತನಕ ಜನ ತನಕ ಸುದ್ದಿ ಕೇಳಿ ಬಂದಿರ ಇಲ್ಲಿ ತನಕ ಸಾಯಿರತ್ತ ಜನ ತನಕ ಸುದ್ದಿ ಕೇಳಿ ಬಂದಿರ ಇಲ್ಲಿ ತನಕ 21 ಸವಾಲಕ ತಪ್ಪದೆ ಹೇಳೆ ಕಡೆ ತನಕ 21 ಸವಾಲಕ ತಪ್ಪದೆ ಹೇಳೆ ಕಡೆ ತನಕ ಎಲ್ಲಿ ಕುಂತಿದೆ ಕರೆಕ್ಟ್ ಕೇಳಿಗೆ ಆಮೇಲೆ ನನ್ ಪ್ರತಿಧ್ವನಿ ಆಗ್ಯದ ನನಗೆ ಅದು ಕೇಳ ಬಂದಿಲ್ಲ ಇಲ್ಲಿ ಬಂದಿಲ್ಲ ನಾಟಕ ಮಾಡಬೇಡ ಫಸ್ಟ್ ಕೇಳಿದೆ ಇಸ್ಲಾಂ ಮತದವರು ಮಣ್ಣ ಮಾಡಿ ಕಗ್ಗ ಸತ್ತಯನಗ್ಗ ಮುಂದಗ್ಗ ಬಂದು 45 ಹಿಂದಕ್ಕೆ ಸರಿತಾರ ಯಾಕ ನಿಂಗ್ ಫಸ್ಟ್ 21 ಸವಾಲವ ಅಂತೇಳಿ ಮತ್ತೆ ಹೇಳಕ್ ನೆನ್ಪದ ಪೈಲ ಕುಂತ ಬರ್ಕೋ ಇನ್ನೊಂದ್ಸಲ ಡಬಲ್ ಹೇಳ್ತಾ ಅದಕ್ಕ ಇಸ್ಲಾಂ ಮತದವರು ಮಣ್ಣ ಮಾಡಿ ಕಗ್ಗ ಸತ್ತಯನಗ್ಗ ಮುಂದಗ್ಗ ಬಂದು 40 ಹಿಂದಗ್ಗ ಸರಿದಾರ ಯಾಕ ಅವರ ಹೆಣ್ಣು ಮಕ್ಕಳು ಯಾರು ಹೋಗೋದಿಲ್ಲ ಗಗ್ಗ ಖಬ್ರಸ್ತಾನಗ್ಗ ಪಾಕಪುರಾಗ ಕಿತಬ ಯಾರು ಬರದರ ಪಾಕಪುರದಲ್ಲ ಕಿತಬ ಯಾರು ಬರದರ ಹೇಳ ತಿಳಿಸಿ ಜನಕ ಪುಸ್ತಕ ತಗೊಳ್ಳುವ ಪದ್ಧತಿ ಯಾರಲ್ಲಿಂದ ಬಂತು ಈ ಬಳಕ ಮನೆಯ ಅಳಿಯನಾಗಿ ಮಾಡುವ ಸಂಸ್ಕೃತಿ ಯಾರ ತಂದ್ರು ಪ್ರಥಮಕ ವಾರ ದಿನಗಳು ಎಣಿಸಿ ವರ್ಷ ಮಾಡಿ ಯಾರು ಕೊಟ್ರ ಮರ್ತ್ಯಾಕ 6 ಋತುಗಳು ಅಭ್ಯಾಸ ಮಾಡಿ 6 ಋತುಗಳು ಅಭ್ಯಾಸ ಮಾಡಿ ಕಂಡಾಡು ಹಿಡಿದ್ರು ಸಮಕ ಸಿಂಗಾರು ಸೀಲ ತಾಯಿ ತಂದಿ ಹೆಸರು ಪುರಾಣ ಓದಿ ಪಟ ಪಾಠ ಪುರಾಣ ಶಾಸ್ತ್ರ ಓದಾನಿಯಲ್ಲ ಯಾಕ ಕವಿಗಾರನವ ಅವನಿಗೆಲ್ಲ ಹತ್ತಲೆ ರಾಮನ್ಕಿನ್ನ ಸೀತಾ 2 ಯುಗ ದೊಡ್ಡ ಕಳ ಅಂತ ಅವ ಏನ್ ಆರತಿ ಮಾಡ್ಕೊಂಡು ಬಂದಾನೇನೋ ಅವಾಗ ರಾಮ್ ಅಂದ್ರೆ ಯಾರು ವಿಷ್ಣುನ ಅವತಾರ ಸೀತಾ ಅಂದ್ರ ಲಕ್ಷ್ಮಿ ಅವತಾರ ಇಬ್ರು ಸರಿ ಸಾಮಾನ್ಯ ಹರ ಇಲ್ಲಿ ಸ್ವಲ್ಪನೇ ಯಾಕೆ ದೊಡ್ಡ ಕಂಡಿದೀವಿ ಅಂದ್ರೆ ನಿಂಗ
ಈ ಮಾಮ ಬೇಡ ಮತ್ತೆ ಯಾವ ಮಾಮ ಅಂದಲ್ಲ ಚುಂಚೋಳಿ ಮಾಮಾಗ ಒಂದ್ 2 ಸಲ ಓಡ್ ಹೋಗಿ ಬಂದಿದ್ದೇನೋ ಅದಕ್ಕೆ ಅವನೇ ಪಾಸ್ ಆಗ್ಯಾನ ನಿನಗ ಅದಕ್ಕೆ ಜರ ಓಡ್ ಹೋಗಕ್ ಬಂದಕ್ಕಿದ್ದಿ ನೀ ಜರ ದೊಡ್ಡಕ್ಕಿದ್ದ ಅಂತೇಳಿ ನಾವು ಹಿಂದಿರುಗಡೆ ಮಾಡ್ಕೊಂಡಿದ್ದೇವೆ ನೋಡಿ ಅದಕ್ಕೆ ಜರಾನೇ ನೀ ದೊಡ್ಡಕ್ಕಿದ್ದೆ ಅಂತ ತಿಳ್ಕೊಂಡಿದ್ದೆವು ಅದಕ್ಕೆ ಬಿಟ್ಟೇನೆ ಅದ್ರಾಗಿಲ್ಲ. ಏ ಸಿಂಗಾರುಸಿಯ ತಾಯಿ ತಂದೆಯ ಸರಳು ಪುರಾಣಿ ಪಟ ಪಟಕ ಅರಳಿದು ಹಿಡಿದು ಸಂಭೋಗ ಮಾಡದಿದ ಅಲಿದ ತಮದಕ್ಕ ಹರಿಚಂದ್ರ ರಾಜ ಸ್ಮಶಾನ ಕೈತಿದ ಯಾವುದಿತ್ತು ಕಂಟಕ ಸತ್ಯವಂತ ವಿಕ್ರಮಾದಿತ್ಯ ಏ ಸತ್ಯವಂತ ವಿಕ್ರಮಾದಿತ್ಯಗ ಸನಿಯಕ ಕಾರ್ಯತ್ತ ಗೊಂದಲ ಹಾಕುವಾಗ ಸಂದಳಿ ಬಡಿತರ್ಕಾಗ ಬೆಚ್ಚ ಬಳ ತನಕ ಏ ಗೊಂದಲ ಹಾಕುವಾಗ ಸಂದಳಿ ಬಡಿತರ್ಕಾಗ ಬೆಚ್ಚ ಬಳ ತನಕ ಸಂಬಳಿ ತಂದು ಯಾರ ಕೊಟ್ಟರ ತಿಳಿಸಿ ಹೇಳೋ ಸಬಕ ಹೇಳ್ಬೇಕಾಗ್ತದೆ ಹೇಳೋದ್ರ ಮುಂದೆ ನಡೆಯಲಿಲ್ಲ ಏಟಿಯಾನಿ ಗಂಡು ಮೀರಿದ್ರೆ ಮತ್ತೆ ಮುಂದೆ ನಿಂಗೆ ಸಂಸಾರ ಮಾಡ್ಕೊಡಲ್ಲ ದಿನ ತಗ್ಗಿ ಬಗ್ಗಿ ನಡಿ ಸಂಜೆ ತನ ಹೊತ್ಕೊಂಡು ಹೋಗ್ತಾ ನಿನಗ ಇಲ್ದ್ರೆ ನೀನು ನಡು ಪಡ್ರಿಯ ಬಿಟ್ಟು ಕಳಿಸ್ತಾ ಮಗಳ ನಿನಗೆ ಗೊತ್ತ ಏಟಿಯಾದಿ ಗಟ್ಟಿದಾರಿ ಹೆಂಗಸಿನ್ಕಿಂತ ಕಡಿಗೆ ಅಂತ ತಿಳ್ಕೊಂಡ್ರಿ ತಾಯಿದ್ರೆ ಇದು ಮಾತು ಕರೆಕ್ಟ್ ಅಲ್ಲ ಮುಂದಿನ ಸಲ ಬಂದು ಪಕ್ಕ ಹೇಳ್ತ ನೋಡ್ರಿ ಏ ಗೊಂದಲ ಹಾಕುವಾಗ ಸಂಬಳಿ ಬಡಿತಿತ್ತು ಬೆಚ್ಚ ಬೆಳ ತನಕ ಸಂಬಳಿ ತಂದು ಯಾರು ಕೊಟ್ಟರ ತಿಳಿಸಿ ಹೇಳೋ ಈ ಸಬಕ ಶೇಖ ಸಯ್ಯದ ಮೊಗಲ ಪಟ್ಟಣ ಪಗರು ಇವರ್ಯಾರು ವಂಶಿಕ ಬೇಗರ ಶಿಕ್ಷಣ ಗುಂಡಪ್ಪ ಗುರುವಿನ ಬೇಗರ ಶಿಕ್ಷಣ ಗುಂಡಪ್ಪ ಗುರುವಿನ ನೆನಪ ಮಾಡಿ ಜವ ಜವಕ ತನಕ ಸುದ್ದಿಗೆ ಬಂದಿದ ತನಕ ಜನ ತನಕ ಸುದ್ದಿ ಕೇಳಿ ಬಂದಿದ ಇಲ್ಲಿ ತನಕ 21 ಸವಾಲಕ ತಪ್ಪದೆ ಹೇಳುವ ಕಡೆ ತನಕ 21 ಸವಾಲಕ ತಪ್ಪದೆ ಹೇಳುವ ಕಡೆ ತನಕ